ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಮನೆಯಲ್ಲಿಯೇ ಓವನನ್ನು ಬಳಸದೆ ಕುಕ್ಕರಲ್ಲಿಯೇ ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಹಾಗೆ ಸ್ಪಾಂಜಿಯಾಗಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಬೇಕ್ರಿಯಿಂದ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಕೇಕನ್ನು ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಹಾಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂಥೇಳಿ. ಚಾಕ್ಲೇಟ್ ಕೇಕು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಕೇಕಿಗೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ 2 ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು, ಅರ್ಧ ಬೌಲು ಎಣ್ಣೆ, 1.5 ಬೌಲಷ್ಟು ಮೈದಾ, ಹಾಗೆ 1 ಬೌಲು ಸಕ್ಕರೆ, ಒಂದು 3 ಮೊಟ್ಟೆ ಬೇಕು, ಹಾಗೆ ಬೇಕಿಂಗ್ ಪೌಡರು ಮತ್ತು ಅಡುಗೆ ಸೋಡಾ, ಹಾಗೆ ಕೋಕೋ ಪೌಡರು, ಹಾಗೆ ವೆನಿಲಾ ಎಸೆನ್ಸ್ ಕೂಡ ಬೇಕು. ಮೊದಲಿಗೆ ಒಂದು ಬೌಲಲ್ಲಿ 3 ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಮೊಟ್ಟೆ ಬದಲು ನೀವು ಮೊಸರನ್ನು ಕೂಡ ಹಾಕ್ಕೊಳ್ಬೋದು. ವೆಜಿಟೇರಿಯನ್ ಇರ್ತಾರಲ್ವ ಅವರು ಮಾಡ್ಕೊಳ್ಳೋದಾದರೆ ಮೊಸರನ್ನು ಹಾಕ್ಕೊಳ್ಬೋದು. ಒಂದು ಮಿಕ್ಸಿ ಜಾರಿಗೆ 1 ಬೌಲು ಸಕ್ಕರೆನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಈ ಕಡೆ ಮೊಟ್ಟೆನ ಬೀಟ್ ಮಾಡ್ಕೊಳ್ಬೇಕು. ಬೌಲಲ್ಲಿ ಸರಿ ಬೀಟ್ ಆಗಲಿಲ್ಲ, ಹಾಗಾಗಿ ರುಬ್ಬಿರೋವಂಥ ಸಕ್ಕರೆಗೆ ಮೊಟ್ಟೆ ಮತ್ತು ಅರ್ಧ ಬೌಲು ಎಣ್ಣೆನ ಹಾಕಿ ಚೆನ್ನಾಗಿ 1 2 3 ನಿಮಿಷ ಚೆನ್ನಾಗಿ ರುಬ್ಕೊಳ್ಬೇಕು. ನಿಧಾನಕ್ಕೆ ಚೆನ್ನಾಗಿ 1 2 ಸಲ ರುಬ್ಕೊಳ್ಬೇಕು. ಈ ಥರ ರುಬ್ಕೊಂಡು ಆದ ನಂತರ ಮತ್ತೆ ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಮಾಡಿದಾದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಕೇಕು ಅಂಟ್ಕೊಳ್ಳೋದಿಲ್ಲ ಪಾತ್ರೆಗೆ. ಬಟರ್ ಪೇಪರ್ ಇದ್ದರೂ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ ಬಟರ್ ಪೇಪರು, ಹಾಗಾಗಿ ಎಣ್ಣೆ ಮತ್ತು ಮೈದಾನ ಹಾಕ್ತಾಯಿದ್ದೀನಿ. ಮತ್ತು ಒಡೆದಿರೋವಂಥ ಮೊಟ್ಟೆ ಮಿಶ್ರಣಕ್ಕೆ 1.5 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸಾಣಿಸ್ಕೋಬೇಕು. ಗಂಟೇನಾದರೂ ಇದ್ದರೆ ಬಂದುಬಿಡುತ್ತೆ. ಹಾಗಾಗಿ ಇದಕ್ಕೆ ಈಗ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕಿ ಮತ್ತು 5 6 ಸ್ಪೂನು ಕೋಕೋ ಪೌಡರನ್ನು ಹಾಕಿ ಚೆನ್ನಾಗಿ ಸಾಣಿಸ್ಕೊಳ್ಬೇಕು. ಗಂಟಿಲ್ಲದೆ ಇರೋ ಥರ ಸಾಣಿಸ್ಕೋಬೇಕು. ಸಾಣಿಸ್ಕೊಂಡಾದ ನಂತರ ಇದನ್ನು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟೆ ಇರದೇ ಇರೋ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು. ಇದೇ ಟೈಮಿಗೆ ಮತ್ತು ಗಟ್ಟಿ ಅನಿಸಿದರೆ ಮತ್ತೊಂದು ಸ್ವಲ್ಪ ಹಾಲನ್ನು ಹಾಕಿ ಹಾಗೆ ವೆನಿಲಾ ಎಸೆನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಸ್ಕಿಪ್ಪನ್ನು ಕೂಡ ಮಾಡ್ಕೊಳ್ಬೋದು, ಇದ್ದರೆ ಹಾಕ್ಕೊಳ್ಬೋದು. ಹಾಕಿದಾದ ನಂತರ ಸಣ್ಣಗೆ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ಇದ್ರ ಮೇಲೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ನಂತರ ಈ ಮಿಶ್ರಣ ಇರುತ್ತಲ್ವ ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ. ಈಗ ಪಾತ್ರೆಗೆ ಈ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ 1 2 3 ಬಾರಿ ಈ ಥರ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದರೆ ಏರ್ ಏನಾದರೂ ಇದ್ದರೆ ಬಂದುಬಿಡುತ್ತೆ. ಒಲೆ ಮೇಲೆ ಮೊದಲೇ ಒಂದು 10 ನಿಮಿಷ ಕುಕ್ಕರನ್ನು ಬಿಸಿಗೆ ಇಡಬೇಕು. ಇಟ್ಟಾದ ನಂತರ ಅದರಲ್ಲೇ ಒಂದು ರಿಂಗನ್ನು ಇಟ್ಟು ಪಾತ್ರೆಯನ್ನು ಇಟ್ಟು ಕುಕ್ಕರ್ ವಾಷರ್ ಇರ್ತಾರೋ ಮುಚ್ಚಳ ವಾಷರು ಅದನ್ನು ಮತ್ತು ಕುಕ್ಕರ್ ಸೀಟಿನ ತೆಗೆದು ಒಂದು 35 40 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಬೇಯಿಸಿದರೆ ಈ ಥರ ಕೇಕ್ ರೆಡಿಯಾಗಿ ಹೋಗುತ್ತೆ. ಕೇಕ್ ರೆಡಿಯಾಗಿದೆ ಹೇಳಿ ನೋಡೋದು ಹೇಗೆ ಅಂದರೆ ಒಂದು ಟೂತ್ ಪಿಕ್ಕು ಇಲ್ಲ ಚಾಕುನ ತಗೊಂಡು ಈ ಥರ ಚುಚ್ಚಬೇಕು. ಚುಚ್ಚಿದರೆ ಪ್ಲೇನಾಗಿ ಬಂದರೆ ಕೇಕು ಚೆನ್ನಾಗಿ ಬಂದಿದೆ ಹೇಳಿ. ಒಂದು ಅರ್ಧ ತಾಸು ತಣ್ಣಗಾದ ಮೇಲೆ ಈ ಥರ ಒಂದು ಪ್ಲೇಟನ್ನು ಇಟ್ಟು ಪಾತ್ರೆನ ಮಗುಚಿ ಈ ಥರ ಟ್ಯಾಪ್ ಮಾಡೋದ್ರಿಂದ ಈಸಿಯಾಗಿ ಕೇಕು ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹೇಳಿ. ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಹಾಗೆ ಸ್ಪಾಂಜಿಯಾಗಿ ಕೂಡ ಬಂದಿತ್ತು. ಇದಕ್ಕೀಗ ಚಾಕ್ಲೇಟ್
ಇರುತ್ತಲ್ವ ಡೈರಿ ಮಿಲ್ಕ್ ಚಾಕ್ಲೇಟು ಪಾಕೆಟನ್ನು ಬಿಸಿ ನೀರೆಲ್ಲ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಕಟ್ ಮಾಡಿ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಕೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹೀಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು.